ಮಿನಿಟ್ಸ್ ಇಳಿದ್ಬಿಡ್ಬೋದು. ಆಮೇಲೆ ಇಲ್ಲಿ ವರ್ಷಕ್ಕೊಂದ್ಸಲ ಹಬ್ಬ ನಡೆಯುತ್ತೆ. ಇಲ್ಲಿ ಕದ್ಲಗೆರೆ ಕಾಡಿನಲ್ಲಿ ಇವರೆಲ್ಲ ಸೇರ್ಕೊಂಡು ಹಬ್ಬ ಮಾಡ್ತಾರೆ. ಬಟ್ ಅದು ಹಬ್ಬ ಮಾಡಾದ್ಮೇಲೆ ಏನು ಮೇಂಟೆನೆನ್ಸ್ ಮಾಡಲ್ಲ, ಬಿಟ್ಬಿಡ್ತಾರೆ. ನೋಡಿ ಎಲ್ಲ ರೋಜನ ಮೇಲೆ ಕಳೆ ಎಲ್ಲ ಬೆಳ್ಕೊಂಡಿತ್ತು, ಮೆಟ್ಲು ಮೇಲೆ ಎಲ್ಲ ಹುಷಾರಾಗಿ ಹೋಗ್ಬೇಕು ಅವು ಇರ್ತವೆ. ಬಟ್ ನಾವು ಆರಾಮಾಗಿ ಹೋದೋ, ನಮ್ಗೇನು ನಮ್ಮ ರೈತರು ಓಡಾಡಿರ್ತೀವಿ, ನಮ್ಗೇನು ಗದ್ದೆ ಹತ್ರ ಓಡಾಡಿರ್ತೀವಿ, ನಮ್ಗೇನು ಭಯ ಆಗಲ್ಲ ಹೋಗೋದು. ಬಟ್ ಸಿಟಿಯಿಂದ ಬರೋರಿಗೆ ಸ್ವಲ್ಪ ಎದ್ರಕೊಂಬೋದು. ಏನಿಲ್ಲ, ಆರಾಮಾಗಿ ಬಂದು ನೋಡ್ಕೊಂಡು ಅಲ್ಲಿಂದ ಮೇಲೆ ಹತ್ತಿದ ತಕ್ಷಣ ಹಿಂಗೆ ಬಂಡೆ ಒಳಗೇನೆ ಒಂದು ದೇವ್ರು. ಆ ದೇವ್ರು ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು 30-40 ಮೆಟ್ಲು ಹಂಗೆ ಹೈಟ್ ಹೋದ್ರೆ ಅಲ್ಲೊಂದು ದೇವಸ್ಥಾನ, ಮೇನ್ ದೇವಸ್ಥಾನ. ಇಲ್ಲಿ ವರ್ಷಕ್ಕೊಂದ್ಸಲಿ ಅಷ್ಟೇನೆ ಇಲ್ಲಿ ಬಾಗ್ಲು ತೆಗ್ದು ಇವ್ರು ಹಬ್ಬ ಮಾಡೋದು. ಬಟ್ ಇದು ದೇವಸ್ಥಾನಗಳು ಅಷ್ಟೇ ಅಂತಲ್ಲ, ಇಲ್ಲಿ ಫೇಮಸ್ಸು. ಇನ್ನೊಂದು 30-40 ಮೆಟ್ಲು ಈ ದೇವಸ್ಥಾನದಿಂದ ಇನ್ನೂ ಒಂದು ಸ್ವಲ್ಪ ಮೇಲೆ ಹತ್ತಿದ್ರೆ ಅಲ್ಲಿ ಇರೋದು ನಿಜವಾದ ರೋಮಾಂಚನಕಾರಿ ವಿಷಯ. ಅಲ್ಲೊಂದ್ಸಲ ಹೋಗಿ ನೋಡ್ಬೇಕು ನೀವು, ಅವಾಗ ಗೊತ್ತಾಗುತ್ತೆ. ಹಂಗೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ವೈಬ್ ಇದು. ನೀವೇ ನೋಡಿ, ರೋಮಾಂಚನ. ಏನ್ ಸ್ಕೈ ವ್ಯೂ ಇದು, ಸೂಪರ್ ಆಗಿದೆ. ಇಲ್ಲಿಂದಾನೇ ನಿಂತ್ಕೊಂಡ್ರೆ ನಿಮ್ಗೆ ಕೆರೆತಣ್ಣೂರು ಕೆರೆನೂ ಸಿಗೋದು. ಕೆರೆತಣ್ಣೂರು ಕೆರೆನೂ ಇಲ್ಲೇ ಇರೋದು, ನಮ್ಮ ಪಾಂಡವಪುರ ತಾಲೂಕಲ್ಲೇ ಇರೋದು ಕೆರೆತಣ್ಣೂರು ಕೆರೆ. ಬಂದು ನೋಡ್ಕೊಂಡು ಒಂದೇ ದಿನದಲ್ಲಿ ಮೇಲ್ಕೋಟೆ, ಕೆರೆತಣ್ಣೂರು ಕೆರೆ, ಆ ಮೇಲ್ಕೋಟೆಯಲ್ಲಿ ಇರುವಂತ 7-8 ಪ್ಲೇಸ್ಗಳು, ಧನುಸ್ಕೋಟಿ, ಅದೇ ಹೇಳಿದ ಧನುಸ್ಕೋಟಿ, ನಾರಾಯಣ ಸ್ವಾಮಿ, ಯೋಗ ನರಸಿಂಹ ದೇವಸ್ಥಾನ, ಅಕ್ಕತಂಗಿ ಕೊಳ ಎಲ್ಲಾನು ಒಂದೇ ದಿವಸದಲ್ಲಿ ಕವರ್ ಮಾಡ್ಬೋದು. ಬಟ್ ಹೋಗ್ಬೇಕಾದ್ರೆ ರಿಟರ್ನ್ ಈ ರೋಡಲ್ಲಿ ಒಂದ್ಸಲ ಏನಾದ್ರು ಟ್ರಾವೆಲ್ ಮಾಡ್ಬೇಕು ನೀವು. ಒಂದು 20 ನಿಮಿಷ ಆಗ್ಬೋದೇನೋ ಟೈಮ್ ಅಷ್ಟೇನೆ. ನೀವು ವಾಪಸ್ ಹೋಗ್ಬೇಕಾದ್ರೆ ಮೇಲ್ಕೋಟೆಯಿಂದ ಈ ರೋಡಿಗೆ ಬಂದು ಈ ದೇವಸ್ಥಾನ ನೋಡ್ಕೊಂಡು ಇಲ್ಲೆಲ್ಲ ವ್ಯೂಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ 10 ನಿಮಿಷಕ್ಕೆ ಇಳಿದ್ಬಿಟ್ಟು ಹೋಗ್ತಾ ಇರ್ಬೋದು. ಮೇಲ್ಗಡೆನೆ ಫುಲ್ ಟಾಪಲ್ಲಿನೇ ಈ ಥರ ಅರೆಕಲ್ ಮೇಲೆ ಇಲ್ಲ ಅಂದ್ರೂ ತುಂಬ ಜಾಸ್ತಿ ಜಾಗನೇ ಇದೆ. ಆರಾಮಾಗಿ ತಿರ್ಗಾಡ್ಬೋದು. ಮೇಲೇನೆ ಕೂತ್ಕೊಂಡೆಲ್ಲ ಮಾತಾಡ್ಕೊಂಡು ಹೋಗ್ಬೋದು. ಸುತ್ತ ವ್ಯೂ ನೋಡ್ಕೊಂಡು ಇಡೀ ಫ್ಯಾಮಿಲಿಯವರೆಲ್ಲ ಅಲ್ಲೇ ನಿಂತ್ಕೊಂಡ್ರೆ ಕಾಣುತ್ತೆ ನರಸಿಂಹಸ್ವಾಮಿ ದೇವಸ್ಥಾನ. ಹಿಂದೇನೆ ಜಸ್ಟ್ 1 ಕಿಲೋಮೀಟರ್ಲ್ಲೇ ಇರೋದು ಈ ದೇವಸ್ಥಾನ. ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾನು ಇಲ್ಲಿ ನಿಂತ್ಕೊಂಡು ಸ್ಟೈಲಾಗಿ 1-2-3 ವೀಡಿಯೋ ಮಾಡಿಕೊಂಡು ಫೋಟೋ ತೆಗೆಸ್ಕೊಂಡು ಯೂಟ್ಯೂಬ್ಗೆ ಹಾಕೋಣ ಅಂತ ಬಂದೆ. ನಮ್ಮ ಡಾಕ್ಟರ್ ಅಜಯ್ ಕೆಪಿನೇ ಇದೆಲ್ಲ ವೀಡಿಯೋ ಮಾಡಿದ್ದು. ಲೈಫಲ್ಲಿ ಒಂದು ಟೈಮ್ ಆದರೂ ಎಲ್ಲರೂ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಿದು. ಎಲ್ಲರೂ ಬಂದು ನೋಡಬೇಕು. ನಮ್ಮ ಕರ್ನಾಟಕದಲ್ಲಿ ಬರೀ ಮೇಲ್ಕೋಟೆ ಒಂದೇ ಅಲ್ಲ, ಮೇಲ್ಕೋಟೆ ಬರೋರ್ಗೆ ಇದೊಂದು ವಿನಂತಿ, ಬಂದು ನೋಡಿ, ನಿಮ್ಗೆ 100% ಪಕ್ಕ ಇಷ್ಟ ಆಗುತ್ತೆ ಈ ಪ್ಲೇಸ್. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ದೇವಸ್ಥಾನ ಕತ್ಲಗೆರೆ, ಕಾಟಿನಹಳ್ಳಿ, ಜಕ್ಕನಹಳ್ಳಿ, ಅದು ಬಿಟ್ಟರೆ ಸುತ್ತಮುತ್ತ ಊರಲ್ಲಿ ವಯಸ್ಸಾಗಿರೋರು ಜನಗಳಿಗೆ ಮಾತ್ರ ಗೊತ್ತಿರೋದು. ಅದು ಬಿಟ್ರೆ ನಮ್ಮೂರು ಮಾಣಿಕ್ನಹಳ್ಳಿ, ಆ ಕಡೆ ಸೈಡ್ ಬೆಳ್ಳಾಳೆ, ಸುಂಕತಣ್ಣೂರು, ಹಳೇಬಡಿ, ಈ ಕಡೆ ಸೈಡೆಲ್ಲ ಹೋದರೆ ಈ ದೇವಸ್ಥಾನದ ಬಗ್ಗೆ ಯಾರಿಗೂ ಮಾಹಿತಿನೇ ಇಲ್ಲ, ಯಾರಿಗೂ ಗೊತ್ತೇ ಇಲ್ಲ. ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ, ಈ ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ ಈ ಪ್ರಕೃತಿ ಸೌಂದರ್ಯ. ಮತ್ತು ಇಲ್ಲಿ ಬರುವಂಥ ಜನಗಳಿಗೆ ಏನೊಂದು ಸವಿನಯ ವಿನಂತಿ ಅಂದರೆ, ಬಂದು ಇಲ್ಲಿ ಗಲೀಜು ಮಾಡಬೇಡಿ, ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ, ಆರಾಮಾಗಿ ಬನ್ನಿ ಫ್ಯಾಮಿಲಿ ಸಮೇತ ಪ್ಲೇಸ್ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ. ಇಲ್ಲಿ ಗಲೀಜು ಮಾಡಬೇಡಿ.